ಇವತ್ತು ಮಧ್ಯಾಹ್ನ ಆಚೆ ಹೋಗೋ ಪ್ಲಾನ್ ಇದೆ. ಸೊ ಮನೇಲಿ ಸಣ್ಣ ಪುಟ್ಟ ಕೆಲಸ ಏನ್ ಮಿಕ್ಕಿದೆ ಅದೆಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂತ ಅನ್ಕೊಂಡೆ. ನನ್ನ ಮಗಳದು ಒಂದೊಂದು ಐಟಮ್ ಅಂತ ಚಿಕ್ಕ ಚಿಕ್ಕದು ಸೇರಿ ಎಷ್ಟೊಂದು ಆಗ್ಬಿಡಿದೆ. ಈ ತರ ಕ್ಯೂಟ್ ಐಟಮ್ಸ್ ತುಂಬಾನೇ ಇದೆ. ಇದೇ ಟಾಪ್ ಅಲ್ಲಿ ಯಾವ ಟಾಪ್ ಹಾಕೊಳ್ಳಿ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಕ್ರಾಪ್ ಟಾಪೇ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಬಿಸಿಲಲ್ಲಿ ಆಚೆ ಹೋಗೋದ್ರಿಂದ ಎರಡು ಸನ್ಸ್ಕ್ರೀನ್ ತರಿಸಿದೆ. ಯಾವ್ದು ಬೆಸ್ಟ್ ಅಂತ ಚೆಕ್ ಮಾಡೋಣ ಬನ್ನಿ. ಆಕ್ಸಿಡೇಷನ್ ಪ್ರೂಫ್ ಟೆಸ್ಟ್, ಇದರಲ್ಲಿ ಆಪಲ್ ಮೇಲೆ ಡಾಮ್ ಡಾಕ್ ಮತ್ತೆ ಡಾಟ್ ಇನ್ ಕಿ ಯೂಸ್ ಮಾಡಿದ್ದೀನಿ. ಈ ಟೆಸ್ಟ್ ಅಲ್ಲಿ ಎರಡು ಚೆನ್ನಾಗಿದೆ. ಸ್ವೆಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಟೆಸ್ಟ್, ಇದರಲ್ಲಿ ಒಂದು ಡಾಟ್ ಇನ್ ಕಿ ಹಾಕ್ತಾ ಇದೀನಿ, ಇನ್ನೊಂದು ಡಾಮ್ ಡಾಕ್ ಹಾಕ್ತಾ ಇದೀನಿ. ಯಾವ ಸನ್ಸ್ಕ್ರೀನ್ ಡಿಸಾಲ್ವ್ ಆಗಲ್ಲ ಅದೇ ಪಾಸು, ಕ್ಲಿಯರ್ ಆಗಿ ಡಾಮ್ ಡಾಕ್ ಪಾಸ್ ಆಯ್ತು. ನೆಕ್ಸ್ಟ್ ನಾನು ಮಾಡಿದ್ದು ನೋ ವೈಟ್ ಕಾಸ್ಟ್ ಟೆಸ್ಟ್. ಡರ್ಮ್ ಡಾಕ್ ಅಂತೂ ಕ್ಲಿಯರ್ ಆಗಿ ನನ್ನ ಸ್ಕಿನ್ ಜೊತೆ ಸಖತ್ತಾಗಿ ಬ್ಲೆಂಡ್ ಆಯ್ತು. ಲಾಸ್ಟ್ ಟೆಸ್ಟ್ ನೋ ಟ್ಯಾನ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಹಿಂಗೆ ಎರಡು ಕೈಗೂ ಟೇಪ್ ಅಂಟಿಸ್ಕೊಂಡು ನಾನು ಹೊರಗಡೆ 3 to 4 hours ಕೆಲಸಕ್ಕೆ ಹೋಗಿದ್ದೆ. ಎರಡು ಕೈನು ಫುಲ್ ಸನ್ನಲ್ಲಿ ಎಕ್ಸ್ಪೋಸ್ ಆಗಿರೋದ್ರಿಂದ ಇವಾಗ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಯಾವ್ದು ಟ್ಯಾನ್ ಆಗಿರುತ್ತೆ ಯಾವ್ದು ಟ್ಯಾನ್ ಆಗಿರಲ್ಲ. ಡಾಟ್ ಇನ್ ಕಿಯಲ್ಲಿ ಮೈಲ್ಡ್ ಟ್ಯಾನ್ ಇದೆ, ಡರ್ಮ್ ಡಾಕ್ ಒಂದು ಚೂರು ಟ್ಯಾನ್ ಮಾಡಿಲ್ಲ. ಔಟ್ ಆಫ್ 4 ಟೆಸ್ಟ್ ಒಂದು ಡಾಟ್ ಇನ್ ಕಿ ವಿನ್ ಆಯ್ತು, ಇನ್ನೆಲ್ಲ ಡರ್ಮ್ ಡಾಕ್ ವಿನ್ ಆಗಿದೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಡರ್ಮ್ ಡಾಕ್ ಅಲ್ಟ್ರಾ ವೈಲೆಟ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಜೊತೆಗೆ ಪರ್ಪಲ್ ಟೆಂಟ್ ನಮ್ಮ ಎಲ್ಲೋ ಅಂಡರ್ ಟೋನ್ಸ್ ನ್ಯೂಟ್ರಲೈಸ್ ಮಾಡುತ್ತೆ. ಇಂಡಿಯನ್ ಸ್ಕಿನ್ ಗೆ ಬೆಸ್ಟ್. ಇದು ಸ್ಕಿನ್ ಕೇರ್ ಪ್ಲಸ್ ಸನ್ ಕೇರ್ ಇನ್ ಒನ್ ಟ್ಯೂಬ್ ಅನ್ಬೋದು. 4% ನಯಾಸಿನಮೈಡ್ ಇರುತ್ತೆ. Helps in brightening the skin and removing tan. SPF 50 protection is suitable for both men and women. Dermatologically tested, safe for everyday use. ಸ್ಕ್ರೀನ್ ಮೇಲೆ ಕಾಣ್ತಿರೋ ಪ್ರಾಡಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡರ್ಮ್ ಡಾಕ್ ಅಲ್ಟ್ರಾ ವೈಲೆಟ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ನೀವು ಬೈ ಮಾಡಬಹುದು. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.